Come on, guys. Start move. ಏನಾಯ್ತು? ಯಾಕೋ ಓಡೋದಕ್ಕೆ ಆಗ್ತಾ ಇಲ್ಲ ನನ್ ಕೈಲಿ. ಸಾಯಿಬ್ರೆ ಬೈ ರೈಟ್ ಇದೆಯಾ? ಶುರು ಮಾಡಿ. Come on, guys. ಸುಸ್ತಾಯ್ತಾ? ಬ್ರೇಕ್ ಬೇಕಾ? ನೋಡಿ, ಗ್ರೌಂಡ್ ನ 4 ರೌಂಡ್ ನೋಡಿದಕ್ಕೆ ಎಷ್ಟೊಂದು ಸುಸ್ತಾಗ್ತದೆ. ಡಿಪಾರ್ಟ್ಮೆಂಟ್ ಜಾಯಿನ್ ಆದ್ಮೇಲೆ ನಿಮ್ಗೆ ನಿದ್ದೆ ಇಲ್ದಿರೋ ರಾತ್ರಿಗಳಿರುತ್ತೆ, ಊಟ ಇಲ್ದಿರೋ ಅಂತ ಟೈಮ್ಗಳಿರುತ್ತೆ, ಅಂಡ್ ನಿಮ್ ಫ್ಯಾಮಿಲಿಯಿಂದ ದೂರ ಆಯ್ತು ಈ ಕಷ್ಟದ ಟೈಮ್ ನ ಎದುರಿಸುವಂತ ಸ್ಥಿತಿ ಬರುತ್ತೆ. ಅದನ್ನೆಲ್ಲ ಎದುರಿಸ್ಬೇಕು ಅಂದ್ರೆ ಈಗ ನೀವು ಇಲ್ಲಿ ತಾಲೀಮನ್ನ ಶುರು ಮಾಡ್ಬೇಕು. ಐ ಥಿಂಕ್ ಇದು ನಿಮ್ಗೆ ಹೊಸದಾಗಿರೋದ್ರಿಂದ ಅಡಾಪ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. 20 ನಿಮಿಷ ಗ್ಯಾಪ್ ತಗೊಂಡು ಅದಾದ್ಮೇಲೆ ಎಲ್ರು ಬಂದು ಇಲ್ಲಿ ಅಸೆಂಬಲ್ ಆಗಿ. ಓಕೆ, ಕಮ್ ಆನ್ ಗೈಸ್. ಅಚ್ಚಿತ್ತು ಸ್ಪೆಷಲ್ ಟ್ರೈನರ್ ಆಗಿ ಹೋಗಿದ್ದಾನ? ಹೌದು ದೇವಿಯಾನಿ, ಈ ವಿಷಯನ ನಂಗೆ ಶ್ರವಣನು ಹೇಳಿರ್ಲಿಲ್ಲ. ಇಬ್ರು ಸರಿಯಾದ ದೊಡ್ಡ ಕಳ್ರು. ಸಂಗೀತಾ, ಆದ್ರೆ ನನಗೆ ಗೊತ್ತಿತ್ತು. ಗೊತ್ತಿತ್ತ? ಅಜಿತ್ ಹೇಳಿದ್ದ, ಶ್ರವಣ ಹೇಳಿದ್ದ. ಶ್ರವಣ ಅಯ್ಯ, ಇದೇನು ಹೊಸದ? ಏನೇ ವಿಷಯಗಳು ನನ್ನ ಬಾಬಾ ಹತ್ರ ಡಿಸ್ಕಸ್ ಮಾಡ್ತೀನಪ್ಪ. ನೋ ಸೀಕ್ರೆಟ್ಸ್. ನನ್ ಸ್ವೀಟ್ ಬಾಂಬೆ ಇದೆ ಅಲ್ವಾ, ಅದಕ್ಕೆ. ನೋಡ್ದ್ಯಮ್ಮ, ನಿನ್ ಮಗ ಅಳಿಯನ್ನ ಎಲ್ಲಾ ವಿಷಯ ಗೊತ್ತಿದ್ರು ನಂಗೊಂದ್ ಮಾತು ಹೇಳಿಲ್ಲ. ಬಕ್ರ ತರ ಕರ್ಕೊಂಡ್ ಹೋಗಿದ್ದಾರೆ. ನಿನಗ್ ಸರ್ಪ್ರೈಸ್ ಕೊಡ್ಬೇಕು ಅಂತ ಹೇಗನೆ ಕರ್ಕೊಂಡು ಹೋಗಿದ್ದಾರೆ ಅಲ್ವಾ ಶ್ರವಣ? ಏನಮ್ಮ ನೀನು ಅಕ್ಕಂಗೆ ಯಾಕೆ ವಿಷಯ ಹೇಳಿದ್ರೆ ಕರ್ಕೊಂಡ್ ಹೋದೆ ಅಂತ ನಿನ್ ಮಗನ್ ದಬಾಯಿಸ್ತೀಯ ಅನ್ಕೊಂಡೆ. ನೀನ್ ನೋಡಿದ್ರೆ ಪಾರ್ಶಾಲಿಟಿ ಮಾಡ್ತಿದ್ಯಲ್ಲ. ಯಾರು? ನಾನಾ? ಕೇಳಿದ್ರ ಅಳಿ ಅಂದ್ರೆ ನಿಮ್ ಹೆಂಡತಿ ಮಾತು. ಮತ್ತೆ ನಾನು ಯಾವತ್ತಿದ್ರು ನಿಮ್ ಕಡೆನೆ. ಬಚ್ಚಿ, ನೀನು ಅಮ್ಮ, ಈ ಸತಿ ನಾನು ಇದಕ್ಕೆ ಸಪೋರ್ಟ್ ಮಾಡ್ತೀನಿ. ಹೋಗ್ಲಿ ಪಾಪ. ಏನು ಹೋಗ್ಲಿ ಪಾಪ ಅಂತ? ನನ್ ಮಗ ಅದಕ್ ಬರ್ಲಿ ಇರೋ ನಿಮ್ಮೆಲ್ರಿಗೂ ಸರಿಯಾಗಿ ಮಾಡಿಸ್ತೀನಿ. ಅವನು ನಿಮ್ ಕಿವಿಗೆ ಹೂವ ಇಟ್ನಲ್ಲ ಅತ್ತೆ. ಹೌದಲ್ಲ, ಈ ಸಲ ಅವನು ನನ್ನ ಯಾಮಾರಿಸ್ಬಿಟ್ಟ. ಎಲ್ರು ಸೇರ್ಕೊಂಡು ನನ್ ಕಿವಿಗೆ ಹೂವ ಇಟ್ಬಿಟ್ರಿ. ಅದನ್ನ ಬಿಡು ಸಂಗೀತ. ಅಜಿತ್ ಭೂಮಿ ಒಬ್ಬರನ್ನೊಬ್ರು ನೋಡಿದ ತಕ್ಷಣ ಹೇಗ್ ರಿಯಾಕ್ಟ್ ಮಾಡಿದ್ರು? ಅಯ್ಯೋ, ಅದನ್ನೇನ್ ಕೇಳ್ತೀರೀ, ಇಬ್ರು ಏಕಾಂತವಾಗಿ ಮಾತಾಡಿದ್ದು. ಒಟ್ನಲ್ಲಿ ನಾವ್ ಅಲ್ಲಿಗೆ ಹೋಗಿದ್ದಕ್ಕೂ ಸಾರ್ಥಕ ಆಯ್ತು. ನಿಮ್ಗೆಲ್ಲ ಅಲ್ಲಿ ಅಣ್ಣ ಟ್ರೈನಿಂಗ್ ಆಫೀಸರ್ ಆಗಿ ಹೋಗಿರೋದು ಆಕಸ್ಮಿಕ ಅಂತ ಅನಿಸ್ತಾ ಇದೆ, ಬಟ್ ನನ್ಗೆ ಹಾಗೆ ಅನಿಸ್ತಾ ಇಲ್ಲ. ಏನಪ್ಪಾ ಅಂದ್ರೆ ಅಣ್ಣ ಆತ್ಗೆನ ನಿಜಕ್ಕೂ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾನೆ ಅಲ್ವಾ? ವಿಸಿಟಿಂಗ್ ಅವರ್ಸ್ ಅಲ್ಲಿ ಮೀಟ್ ಮಾಡಕ್ ಹೋದ್ರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಆಗಲ್ಲ. ಅದಕ್ಕೆ ಅಣ್ಣನೇ ಬುದ್ಧಿ ಉಪಯೋಗಿಸಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ಅಲ್ಲಿ ಟ್ರೈನಿಂಗ್ ಆಫೀಸರ್ ಆಗಿದ್ದಾನೆ. ಒಟ್ನಲ್ಲಿ ಹೇಗೋ ಈ ದಿನನಾದ್ರೂ ಅವ್ರಿಬ್ರು ಸಂತೋಷವಾಗಿದ್ರಲ್ಲ, ಅದೇ ಖುಷಿ. ಸಂಗೀತ, ನಮ್ ಸೊಸೆ ಟ್ರೈನಿಂಗ್ ಯಾವಾಗ ಮುಗಿಯುತ್ತೋ, ಯಾವಾಗ ನಾನು ಭೂಮಿನ ನೋಡ್ತೀನಿ ಅಂತ ಅನ್ಸ್ತಾ ಇದೆ. ಇವತ್ತು ಕ್ಲೈಂಟ್ ಮೀಟಿಂಗ್ ಏನಾದ್ರು ಇಲ್ಲ ಅಂದಿದ್ರೆ ನಾನು ನಿಮ್ ಜೊತೆ ಬಂದ್ಬಿಟ್ಟಿದ್ದೆ. ರಾವಣ, ಯಾಕೆ ಫೀಲ್ ಮಾಡ್ಕೋದ್ರಿ? ಇವ್ರನ್ನೆಲ್ಲ ಬದಿಗಿಟ್ಟು ನಾವಷ್ಟೇ ಹೋಗ್ಬರೋಣ. ಅಷ್ಟೇ ಅಲ್ದೆ ದೇವಯಾನಿ ಅಕ್ಕ ಕೂಡ ಭೂಮಿನ ತುಂಬಾ ನೋಡ್ಬೇಕು ಅಂತ ಆಸೆ ಪಡ್ತಿದ್ರು. ಇವ್ರನ್ನ ಜೊತೆ ಕರ್ಕೊಂಡೋಣ. ಸರಿ ಸತ್ತೆ, ಹಾಗೆ ಮಾಡೋಣ. ಇನ್ನೊಂದು ಗುಡ್ ನ್ಯೂಸ್ ಇದೆ ಶೇರ್ ಮಾಡಕ್ಕೆ. ಮದ್ವೆ ಆಗಿ 10 ದಿನ ಆಗಿಲ್ಲ, ಹಾಗೆ ಗುಡ್ ನ್ಯೂಸ್. ಅಜ್ಜಿ, ಕಾಮ್ ಡೌನ್. ಯಾಕೋ ತುಂಬಾ ನಾಟಿ ಆಗ್ತಾ ಇದ್ದೀರಾ, ಪ್ಲೀಸ್ ಕಂಟ್ರೋಲ್. ಬಟ್ ಓಕೆ, ಆಕ್ಚುಲ್ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ದೇವಯಾನಿ ಅತ್ತೆ ಮತ್ತೆ ಅಂಜು ಇಬ್ರು ಕಾಂಪ್ರಮೈಸ್ ಆಗಿದ್ದಾರೆ. 20 ನಿಮಿಷ ಗ್ಯಾಪ್ ಸಿಕ್ಕಿತ್ತು, ಎಲ್ರಿಗೂ ಎನರ್ಜಿ ಬಂತ? ಸೂಪರ್. ಈಗ ನೀವು ಡಿಪಾರ್ಟ್ಮೆಂಟ್ ಜಾಯಿನ್ ಆದ್ಮೇಲೆ ಎಂತ ಟಫ್ ಸಿಚುವೇಶನ್ ಬೇಕಾದ್ರೂ ಕರ್ಬೋದು. ಅಂದ್ರೆ ತಾಲೀಮ್ ಮಾಡ್ಬೇಕು. ಅದಕ್ಕೆ ವಾರ್ಮ್ ಅಪ್ ಆಗಿದೆ. ಈಗ ಇನ್ನೊಂದು ಫಿಟ್ನೆಸ್ ಡ್ರಿಲ್. ಅದೇನು ಅಂತ ಹೇಳಿದ್ರೆ 402 ಆ ಕಡೆ ನಿಂತ್ಕೊಳ್ಳಿ, 301 ಈ ಕಡೆ ನಿಂತ್ಕೊಳ್ಳಿ. ಈಗ ಈ ಕಡೆ ಪಾಯಿಂಟ್ ನ ಎ ಅಂತ ಅನ್ಕೊಳ್ಳೋಣ, ಈ ಕಡೆ ಪಾಯಿಂಟ್ ನ ಬಿ ಅಂತ ಅನ್ಕೊಳ್ಳೋಣ. ಸೊ ಪ್ರತಿಯೊಬ್ರು ಎ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡಿ ಬಿ ಪಾಯಿಂಟ್ ರೀಚ್ ಆಗಿ ಆ ಸರ್ಕ್ಯೂಟ್ ನ 5 ಸಲ ಕಂಪ್ಲೀಟ್ ಮಾಡ್ಬೇಕು. ಇದನ್ನ ಕಂಪ್ಲೀಟ್ ಮಾಡ್ಬೇಕಾಗಿರೋದು ಸ್ಪೀಡ್ ಅಂಡ್ ಅಕ್ಯುರೇಸಿನ ಮೈಂಡ್ ಅಲ್ಲಿ ಇಟ್ಕೊಂಡು. ಸೆಷನ್ ಎಲ್ರು ರೆಡಿನಾ? ಪುಷ್ ಫಾಸ್ಟರ್ ಫಾಸ್ಟರ್. ಕಮ್ ಆನ್ ಲಾಸ್ಟ್ ಟು ಎನರ್ಜಿ ಸ್ಪೀಡ್. ಲಾಸ್ಟ್ ಒನ್. ಕಮ್ ಆನ್ ಸ್ಪೀಡ್ ಮೂವ್ ಪುಷ್ ಅಪ್. ಇನ್ನು ಫಾಸ್ಟ್ ಆಗಿ. ಸೂಪರ್. ಪುಷ್ ಫಾಸ್ಟ್. Super. Stop. Next. Change again. Speed. Fast one. Come on, speed. Push money. Now fast again. Concentrate. Come on. Push. Last two. Come on. Speed up. Come on. Good one. Look. ಯಾಕೋ ತಲೆ ತಿರುಗ್ದಾಗ ಆಯ್ತು. ನಿಮ್ ಕಾನ್ಸಂಟ್ರೇಷನ್ ಎಲ್ಲಿದೆ? ಒಂದೇ ಒಂದು ಸೆಕೆಂಡ್ ಏನಾದ್ರು ನೀವು ಅಲರ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಎಷ್ಟು ಹೆಚ್ಚು ಕಮ್ಮಿ ಆಗುತ್ತೆ ಗೊತ್ತಾ? ಕಾನ್ಸಂಟ್ರೇಟ್. ಬಿ ಹಿಯರ್. ಎಸ್ ಸರ್. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಕಮ್ ಆನ್. Wow!
Fast, fast, fast! Superb, superb! Come on! Come on, come on! Last one, last one! Speed! Speed up, speed up! Superb! ಯಾಕೆ ಅವ್ನು ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಯಾರಿಗೆ ಕಾಲ್ ಮಾಡ್ತಾ ಇದೀಯ? ಯಾಮಿನಿ ಅಂತ, ನನ್ ಚಿಕ್ಕಪ್ಪನ ಮಗಳು. ಬೆಂಗಳೂರಲ್ಲಿ DCP ಆಗಿದ್ದಾಳೆ. ನನಗೆ ಒಂದು ವಿಷಯ ತಿಳ್ಕೊಬೇಕಾಗಿತ್ತು. ಈ ಭೂಮಿ ಹೋಗಿರೋ ಟ್ರೈನಿಂಗ್ಗೆ ಡಿಪಾರ್ಟ್ಮೆಂಟ್ ಅಜಿತ್ನ ಟ್ರೈನರ್ ಆಗಿ ಕಳಿಸ್ತಾ ಅಥವಾ ಇವನೇ ಏನಾದ್ರೂ ಸ್ಪೆಷಲ್ ರಿಕ್ವೆಸ್ಟ್ ಮಾಡ್ಕೊಂಡು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಟ್ರೈನರ್ ಆಗಲ್ಲ ಹೋಗಿದಾನ ಅಂತ. ಅದನ್ನ ತಿಳ್ಕೊಂಡು ನೀನೇನ್ ಮಾಡ್ತೀಯಮ್ಮ? ಅದ್ರಿಂದ ನಮ್ಗೇನ್ ಯೂಸು? ಅದರಿಂದ ಅವರ ಅಸಲಿ ಕಥೆ ಗೊತ್ತಾಗುತ್ತೆ ನಮ್ಗೆ. ನೀನ್ ಏನ್ ಹೇಳ್ತಾ ಇದೀಯ ಅಂತ ನನ್ಗೆ ಅರ್ಥ ಆಗ್ತಿಲ್ಲಮ್ಮ. ಬೇಬಿ, ಆ ಭೂಮಿ ಪೊಲೀಸ್ ಆಗ್ಬೇಕು ಅಂತ ಟ್ರೈನಿಂಗ್ ಯಾಕೆ ಹೋದ್ಲು? ಅವ್ರ ಅಪ್ಪನ ಕನ್ಸು ಅಂತ ಹೇಳಿದ್ರು. ಅಜಿತ್ಗೂ ಅವ್ರಿಗೂ ಕಿರಿಕು, ಒಟ್ಟಿಗೆ ಇಬ್ರು ಇರೋಕ್ಕಾಗಲ್ಲ ಅಂತ ಮನೆ ಬಿಟ್ಟು ಹೋದ್ಲು. ಈಗ ಕಿರಿಕ್ಕೆ ಸರಿ ಹೋಗ್ಬಿಟ್ರೆ ಒಂದು ಸಲ ಹಾಲಿನ ರುಚಿ ನೋಡಿದ್ದು ಬೆಕ್ಕು ಏನ್ ಮಾಡತ್ತೆ? ಇನ್ನೇನ್ ಮಾಡತ್ತೆ ಮಾಮ್? ಅಡಿಗೆ ಮನೆಗೆ ಹೋಗುತ್ತೆ, ಹಾಲನ್ನೇ ಹುಡುಕುತ್ತೆ. ಎಕ್ಸಾಕ್ಟ್. ಈಗ ಭೂಮಿನೂ ನಮ್ಮನೆ ಶ್ರೀಮಂತಿಕೆ ರುಚಿನ ನೋಡಿದಾಳೆ. ಅದ್ರ ಜೊತೆ ಅತ್ತೆ ಮಾವನ ಶಾರದಾ ಶ್ರವಣ್ಣ ಮೊಮ್ಮಖ, ನಚ್ಚಿ ಗೌರವ, ಅಜ್ಜಿ ಮಮತೆ, ಇದೆಲ್ಲರ ಜೊತೆ ಗಂಡನು ಮುಂಚಿನ ತರ ಅವ್ರ ಜೊತೆ ಕ್ಲೋಸ್ನೆಸ್ ತೋರಿಸ್ಬಿಟ್ರೆ ಆಗಿದಾಗೋಯ್ತು. ಈಗ ಎಲ್ಲಾ ಮರ್ತು ಮುಂಚಿನ ತರ ಇದ್ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ರೆ ಹೋದಷ್ಟೇ ಫಾಸ್ಟ್ ಆಗಿ ವಾಪಸ್ ಬಂದ್ರು ಅನ್ನೋ ಹಾಗೆ ಟೀ ಅಂಗಡಿ ಮತ್ತೆ ಬಂದು ಒಕ್ಕರ್ಸ್ಕೊಂಡ್ರೆ ಬೆನ್ನ ಮೇಲೆ ಟ್ಯಾಟೂ ಹಾಕ್ಸಿದ ಜಾಗದಲ್ಲಿ ಹುಟ್ಟು ಮಚ್ಚೆ ಇತ್ತ ಅಂತ ಕೇಳಿದವಳು ನಾಳೆ ದಿನ ನಾನೇ ಶ್ರವಣ್ ಮಗಳು ಮನಸ್ವಿನಿ ಅನ್ನೋ ಸತ್ಯ ಗೊತ್ತಾಗ್ಬಿಟ್ರೆ ಹೌದು ಬೇಬಿ, ಅನುಮಾನದ ಮೇಲೆ ಅನುಮಾನದ ಅಲೆಗಳು ಹೇಳ್ತಾ ಇದ್ದು ನನ್ ಮನ್ಸಲ್ಲಿ. ಯಾವ್ದಾದ್ರೂ ಒಂದು ನಿಜ ಆದ್ರೂ ಪಳ್ಳಿ ಹಾಗೆ ಬಂದು ನನ್ ಕುತ್ತಿಗೆನ ಸುತ್ತ ಹಾಕೊಳುತ್ತೆ. ಚಾನ್ಸ್ ತಗೊಳ್ಳೋ ಹಾಗಿಲ್ಲ ನಾನು. ಅದಕ್ಕೆ ಯಾವಿನಿ ನನಗ್ ಕನೆಕ್ಟ್ ಆದ್ರೆ ಅಜಿತ್ನ ಯಾವ್ದಾದ್ರು ನೀರ್ ಇಲ್ದೇ ಇರೋ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡಿಸ್ಬೇಕು. ಹಾಗೆ ಹಾಗೆ ನಾನ್ ರಿಲ್ಯಾಕ್ಸ್ಡ್ ಆಗಿರೋಕ್ ಸಾಧ್ಯ. ಯಾಮಿನಿ, ಆನ್ಸರ್ ಮೈ ಕಾಲ್. Good, good, good. Come on. Cool. Easy, easy. Move. ಬನ್ನಿ. ಕಾನ್ಸಂಟ್ರೇಷನ್. ಟ್ರೈನಿಂಗ್ ಬಂದಿರೋದಾ ಅಥವಾ ಟ್ರಿಪ್ ಬಂದಿರೋದಾ? ಇಷ್ಟು ಜನ ಕಷ್ಟಪಟ್ಟಿರಲ್ಲ, ನಿಮ್ಗೇನಾಗಿದೆ ಮಾಡೋದಕ್ಕೆ? ಬರೀ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ, ಅಧಿಕಾರ ಬೇಕು, ಪವರ್ ಬೇಕು ಅಂತ ಹೇಳಿ. ನಿಮ್ ಬಾಡಿಲಿ ಇರ್ಬೇಕು ಆ ಪವರ್. ಇದನ್ನೆಲ್ಲ ಮಾಡೋದಕ್ಕೆ ಅರ್ಥ ಆಯ್ತಾ? ಸ್ಕೂಲಲ್ಲಿ ಇರ್ಬೇಕಾದ್ರೆ ಮಕ್ಕಳು ಚಿಕ್ಕವರಾಗಿದ್ದಾಗ ಏನಾಗ್ಬೇಕು ಅಂತ ಕೇಳಿದ್ರೆ ನಾನು ಡಾಕ್ಟರ್ ಆಗ್ಬೇಕು, ಪೊಲೀಸ್ ಆಗ್ಬೇಕು, ಪೈಲಟ್ ಆಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ದೊಡ್ಡವರಾದ್ಮೇಲೆ ಇನ್ನೊಂದೇನೋ ಆಗಿರ್ತಾರೆ. ನಿಮ್ ಲೈಫು ಹಾಗಾಗ್ಬಾರ್ದು. ಅರ್ಥ ಆಯ್ತಾ? ಹೋಗಿ ಮೊದ್ಲಿಂದ ಸ್ಟಾರ್ಟ್ ಮಾಡಿ. ಸಾರಿ ಸರ್. Come on! Superb! Come on, start! Careful, careful. Next! Superb, superb! Nice one, nice one! Energy, energy! Superb! ಶುರು ಮಾಡಿ. Fast, fast. Good one, good one. Good one. Next! Superb. Come on. Minute. ಕರೆ ಏಟಾಯ್ತು. ಕಾಲ್ ಆಲ್ರೆಡಿ ಏಟ್ ಆಗಿದೆ. ಈಗ ಕೈ ಏಟು. ನಾಳೆ ತಲೆಗೆ ಏಟ್ ಮಾಡ್ಕೊತೀರಾ? ನೀನ್ ಕಾನ್ಸ್ಟೇಬಲ್ ಯಾವಾಗ ಆಗ ನೀವು? Come on, speed, speed up, speed up, speed up. Ready, ready. Next. Next. Good one, good one, good one. Speed, speed, speed. Come on. Next. Fast, fast, fast. ಹಲೋ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನು? ಅಲ್ಲ, ನಿಮ್ಮಷ್ಟಕ್ಕೆ ನೀವ್ ಏನಂತ ಅನ್ಕೊಂಡ್ಬಿಟ್ಟಿದೀರಾ? ನಾನೇನೋ ಕೇಳಿಸ್ಕೊತೀನಿ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀರಾ. ನಿಮ್ಗೆ ಗುಡ್ ಬೈ ಹೇಳ್ದೆ ಅಂತ ಒಂದೇ ಒಂದ್ ಕಾರಣಕ್ಕೆ ಟ್ರೈನರ್ ಆಗ್ಲಿಕ್ಕೆ ಬಂದು ನನಗೆ ಎಷ್ಟು ಶಿಕ್ಷೆ ಕೊಡಕ್ಕಾಗುತ್ತೋ ಅಷ್ಟು ಶಿಕ್ಷೆ ಕೊಡ್ತೀರಾ. ನಂತರ ನೀವು ಟ್ರೈನಿಂಗ್ ತುಂಬಾ ಜನ ಇದಾರೆ ತಾನೆ, ಅವ್ರು ಯಾರಿಗೂ ಬೈದೆ ನನ್ನ ಮಾತ್ರ ಯಾಕೆ ಬೈತಾ ಇದ್ದೀರಾ? ಹಾಗಾದ್ರೆ ನೀವ್ ನನ್ನ ಟಾರ್ಗೆಟ್ ಮಾಡಿ ಬೇಕು ಬೇಕು ಅಂತಾನೆ ಎಲ್ಲರೂ ಮುಂದೆ ಅವಮಾನ ಮಾಡೋದಕ್ಕೆ ನನಗೆ ಬೈತಾ ಇದ್ದೀರಾ ಅಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ನಮ್ಮ ಅಪ್ಪನ ಆಸ್ತಿ ಅಲ್ಲ. ನನಗೆ ಯಾವಾಗ ಹೇಗ್ ಬೇಕೋ ಹಾಗೆ ನಡ್ಕೊಳ್ಳೋದು. ಈ ಪೊಲೀಸ್ ಟ್ರೈನಿಂಗ್ ಕ್ಯಾಂಪ್ ಕಳಿಸ್ಬೇಕು ಅಂತ ಹೇಳಿದ್ರೆ ಸಪರೇಟ್ ಕಮ್ಯುನಿಟಿ ಅವ್ರು ಡಿಸೈಡ್ ಮಾಡ್ತಾರೆ ಇಲ್ಲಿ ಯಾರು ಬರ್ಬೇಕು. ಹಾಗೇನೆ ಡಿಪಾರ್ಟ್ಮೆಂಟ್ ನನ್ನ ಇಲ್ಲಿ ಕಳ್ಸಿದ್ದಾರೆ. ಇಲ್ಲಿ ಬಂದಿರೋದು ನನ್ನ ಕೆಲಸ ಮಾಡೋದು. ಇಲ್ಲಿ ಯಾರಿಗೂ ಪರ್ಸನಲ್ ಆಗಿ ನಾನು ತೊಂದರೆ ಕೊಡ್ಬೇಕು ಅನ್ನೋದಾಗಿರ್ಬೋದು ಅಥವಾ ಅವ್ರಿಗೆ ಬೈಬೇಕು ಅನ್ನೋದಾಗಿರ್ಬೋದು ನನ್ ಕೆಲಸ ಅಲ್ಲ. ಅಂಡ್ ನಿನ್ನ ಜಾಗದಲ್ಲಿ ಯಾರೇ ಆಗಿತ್ತು ಅಂತ ಹೇಳಿದ್ರು ನಾನು ಹೀಗೆ ಮಾಡ್ತೀನಿ. ಇಲ್ಲಿ ಯಾರ ಮೇಲೂ ಭೇದ ಭಾವ ಇಲ್ಲ. ನಾನು ಇಲ್ಲಿಗೆ ಬಂದಿರೋದು ಟ್ರೈನಿಂಗ್ ಮಾಡೋದು. ಈ ಪನಿಷ್ಮೆಂಟ್ ಎಲ್ಲ ಪಾರ್ಟ್ ಆಫ್ ಟ್ರೈನಿಂಗ್ ಅಂತ ಕರೀತಾರೆ. ನಿನಗ್ ತೊಂದರೆ ಕೊಡ್ಬೇಕು ಅಂತ ನಾನು ಇಲ್ಲಿ ಬಂದಿಲ್ಲ. ನಿಮ್ಮನ್ನ ನಿಮ್ ಮಾತನ್ನ ಹೇಗ್ ನಂಬದ್ ನಾನು? ಅದು ನನ್ ಪ್ರಾಬ್ಲಮ್ ಅಲ್ಲ. ನಿನಗ್ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಅದು ನಿನ್ನ ಪ್ರಾಬ್ಲಮ್. ನೀನ್ ನಂಬುದ್ರು ಬಿಟ್ರು ಇದೇ ನಿಜ. ನಾನು ಇಲ್ಲಿಗೆ ಬಂದಿರೋದು ಅಜಿತ್ ರಾವ್ ನಾರಾಯಣ್ ಆಗಿ ಹೊರತು ಅಜಿತ್ ಅಲ್ಲ. ಅಂಡ್ ಒನ್ ಮೋರ್ ಥಿಂಗ್,
ಇಲ್ಲಿಗೆ ನನ್ನ ನಿನ್ನ ಸಂಬಂಧ ಮುಗೀತು ಅಂತ ಬಾಯ್ ಅಂತ ಕೇಳಿದ್ಮೇಲೆ ಎಲ್ಲ ಮುಗೀತು ಅಂತ ಈಗ ಬಂದು ಮಾತಾಡೋ ಅವಶ್ಯಕತೆ ಇಲ್ಲ. ಒಪ್ಪಿದೆಲ್ಲ ಅರ್ಥ ಆಗುತ್ತೆ ಅನ್ಸುತ್ತೆ. ಇಲ್ಲಿ ನೀನು ಟ್ರೈನಿ ಆಗಿ ನಾನು ಟ್ರೈನರ್ ಆಗಿದ್ದಾನೆ, ನನಗೂ ಒಳ್ಳೇದು ನಿನಗೂ ಒಳ್ಳೇದು. ಇಲ್ಲಿ ನೀನ್ ಫೋಕಸ್ ಮಾಡ್ಬೇಕಾಗಿರೋದು ಹೇಗೆ ನಾನು ಸಕ್ಸಸ್ಫುಲ್ ಆಗಿ ಕಾನ್ಸ್ಟೇಬಲ್ ಆಗ್ಬೇಕು ಅಂತ. ಇದ್ರ ಬಗ್ಗೆ ಅಲ್ಲ. ತುಂಬಾ ಸುಸ್ತಾಗಿರುತ್ತೆ, ನಾಳೆ ಬೆಳಗ್ಗೆ ಬಾಡಿ ಪೇನ್ ಕಾಣಿಸ್ಕೊಳುತ್ತೆ, ಹಾಗಂತ ರಿಲ್ಯಾಕ್ಸ್ ಆಗೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಟ್ರೈನಿಂಗ್ ಸೆಷನ್ ಕಷ್ಟ ಅನಿಸ್ಬೋದು, ಡಿಪಾರ್ಟ್ಮೆಂಟ್ ಜಾಯಿನ್ ಆಯ್ತು ಅಂತ ಹೇಳಿದ್ರೆ ಲೈಫ್ ಇನ್ನೂ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇಲ್ಲೇ ರೆಡಿ ಆಗಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ರಿಗೂ ಒಳ್ಳೆ ಜಾಗದಲ್ಲಿ ಪೋಸ್ಟಿಂಗ್ ಆಗ್ಲಿ ಅಂತ ಹಾರೈಸ್ತೀನಿ. ಐ ವಿಶ್ ಯು ಗುಡ್ ಲಕ್. ಸೊ ನಿಮ್ ಟ್ರೈನಿಂಗ್ ತುಂಬಾ ಡಿಫ್ರೆಂಟ್ ಆಗಿ ಹಾಗೂ ಇನ್ಸ್ಪೈರಿಂಗ್ ಆಗಿತ್ತು. ನಿಮ್ ಸಮಯ ಬಿಡುವು ಮಾಡ್ಕೊಂಡು ಇಷ್ಟು ದೂರ ಬಂದು ನಮ್ಮ ಟ್ರೈನಿಗಳಿಗೆ ನಿಮ್ಮ ಅನುಭವವನ್ನ ಹಂಚ್ಕೊಂಡಿದ್ದೀರಾ. ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. Congratulations.